सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. So the waker, he becomes the dreamer. ಕನಸಿನ ಲೋಕ ಅಂತ ಹೇಳಿದಾಗ ಅಲ್ಲಿ ಕನಸಿನ ಲೋಕದಲ್ಲಿ ಇದ್ದವನು ಯಾರು ಅಂತಂದರೆ ಅವನನ್ನು ಕನಸಿನವನು ಅಂತ ಹೇಳ್ತಾರೆ. ಆ ಕನಸಿನವನು ಯಾರು, ಅವನು ಎಲ್ಲಿಂದ ಬಂದ ಅಂತಂದರೆ ಆ ಕನಸಿನವನು ಬೇರೆ ಯಾರೂ ಅಲ್ಲ, ಎಚ್ಚರದಲ್ಲಿ ಇದ್ದಾಗ ಎಚ್ಚರದ ಅವಸ್ಥೆಯಲ್ಲಿ ಯಾರು ಎಚ್ಚರದವನಾಗಿದ್ದ, ದ ಸೇಮ್ ಪರ್ಸನ್, ಹೀ ಬಿಕಮ್ಸ್ ದಿ ಡ್ರೀಮರ್. ಸೊ ಕನಸಿನ ಅವಸ್ಥೆಯಲ್ಲಿ ಕನಸಿನವನಾಗಿದ್ದು ದ ಸೇಮ್ ಎಚ್ಚರದ ವ್ಯಕ್ತಿ, ಎಚ್ಚರದಲ್ಲಿದ್ದವನು. So this waker was the ಸೃಷ್ಟಿಕರ್ತ. ತಾನು ಕನಸಿನಲ್ಲಿ ಕಂಡಂತಹ ಆ ಎಲ್ಲ ಅನುಭವಗಳು ಅವೆಲ್ಲವನ್ನ ಸೃಷ್ಟಿ ಮಾಡಿದ್ದು ಯಾರು ಅಂತಂದ್ರೆ ದ ಸೇಮ್ ವೇಕರ್. ಸೊ ವೇಕರ್ ಇಸ್ ದಿ ಸೃಷ್ಟಿಕರ್ತ, ದಿ ವೇಕರ್ ಇಸ್ ದಿ ಸ್ಥಿತಿಕರ್ತ, ಅಂಡ್ ಆಲ್ಸೋ ಹಿ ವಾಸ್ ದಿ ಲಯಕರ್ತ. ಕನಸು ಮುಗಿದು ಎಚ್ಚರಿಕೆ ಬಂದ ಕೂಡಲೇ ಎಂಟೈರ್ ಡ್ರೀಮ್ ವರ್ಲ್ಡ್, ಯಾವುದೆಲ್ಲವೂ ಅವನಲ್ಲಿತ್ತು ಡ್ರೀಮ್ ವರ್ಲ್ಡ್, ದ ಎಂಟೈರ್ ಡ್ರೀಮ್ ವರ್ಲ್ಡ್ ರಿಸಾಲ್ವ್ಸ್. ದಟ್ ಮೀನ್ಸ್ he was the intelligent principle of that dream world. He was also the material principle of the dream world. ಸೊ ಈ ಮೆಟೀರಿಯಲ್ಗಳು ಅವನಿಗೆ ಎಲ್ಲಿ ಸಿಕ್ಕಿದವು? ಕನಸಿನಲ್ಲಿ ಅವನು ಅನೇಕಗಳನ್ನು ನೋಡಿ ಅನುಭವಗಳನ್ನೆಲ್ಲ ಪಡ್ಕೊಂಡಿದ್ದ, ಅನೇಕ ರೀತಿಯ ಎಕ್ಸ್ಪೀರಿಯನ್ಸ್ಗಳಾಯಿತು. ಅಲ್ಲಿ ಬೆಟ್ಟವನ್ನು ನೋಡ್ದ, ಗುಡ್ಡವನ್ನು ನೋಡ್ದ, ಪರ್ವತವನ್ನು ನೋಡ್ದ, ರಭಸವಾಗಿ ಹರಿಯುತ್ತಿದ್ದಂತಹ ನದಿಯನ್ನು ನೋಡ್ದ, ದೊಡ್ಡ ದೊಡ್ಡ ಗಿಡ ಮರಗಳನ್ನು ನೋಡ್ದ, ಅಂದ ಚಂದದ ಹೂವುಗಳನ್ನು ನೋಡ್ದ, ಅನೇಕ ರೀತಿಯ ಪ್ರಾಣಿಗಳನ್ನು ನೋಡ್ದ. ಕನಸಿನ ಲೋಕವನ್ನ ಸೃಷ್ಟಿ ಮಾಡಿದ್ದು ಅವನೇ ಅಂತಂದ ಮೇಲೆ ಆ ಕನಸಿನ ಲೋಕವನ್ನ ಸೃಷ್ಟಿ ಮಾಡೋದಕ್ಕೆ
ಬೇಕಾದಂತಹ ಮೆಟೀರಿಯಲ್ಗಳನ್ನು ಅವನು ಎಲ್ಲಿಂದ ತಂದ, ಅವನಿಗದು ಸಿಕ್ಕಿದ್ದಾದರೂ ಎಲ್ಲಿ? ಆಲ್ ದಟ್ ಮೆಟೀರಿಯಲ್ಸ್, ಇಟ್ಸ್ ಆಲ್ ಹಿಸ್ ಓನ್ ಥಾಟ್ಸ್. ಸೊ ಆ ಥಾಟ್ಸ್ಗಳು, ಇಟ್ ಟುಕ್ ದಿ ಫಾರ್ಮ್ ಆಫ್ ದಿ ಡ್ರೀಮ್ ವರ್ಲ್ಡ್. ಸೊ ಇಟ್ ಈಸ್ ದಿ ಥಾಟ್ ಆಫ್ ದಿ ವೇಕರ್ that became the materials for the dream world. So exactly in the same way, the Supreme Lord Ishvara appears as this universe. So here the Ishvara or the Supreme Lord, he is formless. This formless Ishvara, the Lord Paramatma, appears as this manifold universe. Manifold universe ಅಂತಂದ್ರೆ ವಿರಾಟ ರೂಪ. ಯಾವುದದು ವಿರಾಟ ರೂಪ ಅಂತಂದ್ರೆ ದ ಎಂಟೈರ್ ವಿಶ್ವ ಇಸ್ ದಿ ವಿರಾಟ ರೂಪ. ವಿರಾಟ ರೂಪದಂತೆ ಕಂಡು ಬಂದಿದ್ದು ಯಾರು ಅಂತಂದ್ರೆ ದಿಸ್ ಫಾರ್ಮ್ಲೆಸ್ ಈಶ್ವರ, the supreme being, the ultimate reality, the Paramatma. He appears as this universe. So in this state, ಈ ಒಂದು ಅವಸ್ಥೆಯಲ್ಲಿ this Paramatma is called Arupa Ishvara. ಹೀಗೆ we have seen ಏಕರೂಪ ಈಶ್ವರ, ಅನೇಕ ರೂಪ ಈಶ್ವರ, that means ವಿಶ್ವರೂಪ ಈಶ್ವರ, and now this ಅರೂಪ ಈಶ್ವರ. So as the three stages of understanding this ultimate reality called Ishvara, and with reference to the understanding of the Karanatvam of Ishvara, is the first stage called Nimitta Karana. Nimitta Karana Ishvara. And the second stage, it is called the Upadana Karana Ishvara. And this third stage is Vivarta Upadana Karana Ishvara. So with this background, ಈ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು now let us understand the ಧ್ಯಾನ ಶ್ಲೋಕ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಸೊ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ. ಸೊ ಇಲ್ಲಿ ಪರಮಾತ್ಮನೆ ಅನ್ನುವಂತಹದ್ದು ಇಟ್ ಸೇಸ್ Paramatma is the Karanam of this Jagat in the absolute sense. So there is no doubt about it. Ishvara is the, Paramatma is the Karanam of this Jagat. So, ಇಲ್ಲಿ this Paramatma is referred as the absolute reality, Vivarta Karanam of this Jagat. And this Paramatma is called Avikaraya. Avikaraya ಅಂತಂದ್ರೆ the one who is not subjected to modifications. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಏನು ಹೇಳುತ್ತೆ ಅಂತಂದರೆ, ಸೃಷ್ಟಿ ಅಂತ ಹೇಳಿದಾಗ ಸೃಷ್ಟಿಯಲ್ಲಿ ಬಂದಂತಹ ಎಲ್ಲವುಗಳು
ಸೃಷ್ಟಿಯಲ್ಲಿ ಬಂದಂತಹ ಎಲ್ಲವುಗಳು, ನಾವೇನು ಜೀವ ಜಂತು ಅಂತ ಹೇಳ್ತೀವಿ, ಅವೆಲ್ಲ ಸೃಷ್ಟಿಗೆ ಬಂದ ನಂತರದಲ್ಲಿ ಅವುಗಳೆಲ್ಲವೂ ಕೂಡ 6 ರೀತಿಯ ಬದಲಾವಣೆಗಳ ನಿಯಮಕ್ಕೆ ಒಳಪಟ್ಟಿರುತ್ತೆ. There are 6 types of modifications. So this 6-fold modifications, ಅದನ್ನು ವೇದಾಂತದಲ್ಲಿ ಷಡ್ವಿಕಾರ, 6 ರೀತಿಯ ಬದಲಾವಣೆಗಳು ಅಂತ ಕರೀತಾರೆ. ಸೊ ವಿಕಾರ ಮೀನ್ಸ್ ಮಾಡಿಫಿಕೇಶನ್. ಸೊ 6 ರೀತಿಯ ಬದಲಾವಣೆಗಳು ಅಂತಂದ್ರೆ ಶಾಸ್ತ್ರ ಹೇಳ್ತಾನೆ ಬರುತ್ತೆ. ಷಡ್ವಿಕಾರ ಅಂತ ಹೇಳಿದಾಗ ಇಟ್ ಈಸ್ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಅಂಡ್ ವಿನಶ್ಯತಿ. ಸೊ ಇಲ್ಲಿ ಅಸ್ಥಿ ಅಂತಂದ್ರೆ ಇರುವಿಕೆ, ಅದು ಸದಾ ಇರುವಂತಹದ್ದು. ಅಸ್ತಿತ್ವ ಅಂತ ನಾವು ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅಸ್ಥಿ. ಸೊ ಜಾಯತೆ, ಜಾಯತೆ ಮೀನ್ಸ್ ಟೇಕಿಂಗ್ ಬರ್ತ್, ಒಂದು ಜನ್ಮ ಅಥವಾ ಒಂದು ಅದು ಹುಟ್ಟತ್ತೆ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಜಾಯತೆ. ದ ಬರ್ತ್ ಈಸ್ ಕಾಲ್ಡ್ ಜಾಯತೆ. 3ನೇ ಮಾಡಿಫಿಕೇಶನ್ ಇಟ್ ಈಸ್ ಕಾಲ್ಡ್ ವರ್ಧತೆ. ವರ್ಧತೆ ಅಂತಂದ್ರೆ ಇಟ್ ಗ್ರೋಸ್, ನಾವು ಅದನ್ನು ಬೆಳವಣಿಗೆ ಅಂತ ಹೇಳ್ತೀವಿ. ದಿಸ್ ಬೆಳವಣಿಗೆ ಈಸ್ ಆಲ್ಸೋ ನಥಿಂಗ್ ಬಟ್ ಬದಲಾವಣೆ, ಮಾಡಿಫಿಕೇಶನ್. ಆ ನಂತರದಲ್ಲಿ ವಿಪರಿಣಮತೆ. ವಿಪರಿಣಮತೆ ಅಂತಂದ್ರೆ ದಿ ಅದರ್ ಚೇಂಜಸ್ ದಟ್ ಹ್ಯಾಪನ್ಸ್ ಟು ಆಲ್ ಆಫ್ ಅಸ್ ಅಂತಂದ್ರೆ ನಾವು ಬೆಳೆದು ದೊಡ್ಡವರಾಗ್ತಾ ಬರುವಂತಹದ್ದು, ಪ್ರೌಢತ್ವ, ಪ್ರೌಢತೆ, ನಡುವಯಸ್ಕ, ಮಧ್ಯವಯಸ್ಕ. ಸೊ ದಿಸ್ ಈಸ್ ವಿಪರಿಣಮತೆ. ಬೇರೆ ಬೇರೆ ಹಂತದ ಬೆಳವಣಿಗೆಗಳು ಅಂತ ಹೇಳ್ತಾರೆ. ಸೊ ಆ ನಂತರದಲ್ಲಿ ಅಪಕ್ಷೀಯತೆ. ಅಪಕ್ಷೀಯತೆ ಅಂತಂದ್ರೆ ಸೊ ಒಂದು ಹಂತದಲ್ಲಿ ಬೆಳೀತಾ ಬಂದಂತಹ ಆ ದೇಹ ನಿಧಾನವಾಗಿ ಎಲ್ಲ ಆರ್ಗನ್ಸ್ಗಳು ಕೂಡ ವೀಕ್ ಆಗ್ತಾ ಬರುತ್ತೆ. ಸೊ ದೇಹದ ಎಲ್ಲ ಕಡೆಗಳಲ್ಲಿ ಅದು ಶಕ್ತಿಹೀನತೆಯನ್ನು ಅನುಭವಿಸುತ್ತೆ. ಅಂಡ್ ಫೈನಲಿ ವಿನಶ್ಯತಿ. ವಿನಶ್ಯತಿ ಮೀನ್ಸ್ ಇಟ್ ಈಸ್ ನಾಶ, ದ ಡೆತ್, ಮರಣವನ್ನು ಕುರಿತು ಹೇಳಿರುವಂತಹದ್ದು. ಸೊ ಹೀಗೆ ಸೃಷ್ಟಿಗೆ ಬಂದ ಎಲ್ಲವುಗಳು ಕೂಡ ಈ ರೀತಿಯ 6 ಬದಲಾವಣೆಗಳ ನಿಯಮಕ್ಕೆ ಒಳಪಟ್ಟಿರುತ್ತೆ. ಬಟ್ ಇಲ್ಲಿ ಅವಿಕಾರಾಯ, ಪರಮಾತ್ಮನನ್ನ ಅವಿಕಾರಾಯ ಅಂತ ಹೇಳಿರೋದ್ರಿಂದ ದಿಸ್ ಭಗವಾನ್ ಇನ್ ಹಿಸ್ ಅಬ್ಸಲ್ಯೂಟ್ ರಿಯಾಲಿಟಿ ಹಿ ಈಸ್ ಅವಿಕಾರಾಯ. ಅವನಲ್ಲಿ ಯಾವುದೇ ರೀತಿಯ ಮಾಡಿಫಿಕೇಶನ್ಸ್ಗಳು ಕೂಡ ಆಗೋದಿಲ್ಲ. ಹಿ ಈಸ್ ನಾಟ್ ಸಬ್ಜೆಕ್ಟೆಡ್ ಟು ದೀಸ್ 6-fold modifications or changes. And this avikaraya Paramatma he is Shuddhaya. Shuddhaya ಅಂತಂದ್ರೆ one who is very pure. ಯಾವುದೇ ರೀತಿಯ ಒಂದು ದೋಷ ಅನ್ನುವಂತಹದ್ದು ಇಲ್ಲದೆ ಇರುವಂತಹದ್ದು. ಸೊ ಈಸ್ ಕಾಲ್ಡ್ ಶುದ್ಧ, ಶುದ್ಧಾಯ. ಅನ್ಪಲ್ಯೂಟೆಡ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಜಗತ್ತಿನಲ್ಲಿ ಅನೇಕ ರೀತಿಯ ಪೊಲ್ಯೂಷನ್ಸ್ಗಳ ಬಗ್ಗೆ ವಿ ಕಂಪ್ಲೈನ್ ವೆರಿ ಆಫನ್. ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಆಮೇಲೆ ಸೌಂಡ್ ಪೊಲ್ಯೂಷನ್ ಅಂತ ಕೂಡ ಹೇಳ್ತೀವಿ. ದಟ್ ಮೀನ್ಸ್
ಟೂ ಮಚ್ ಆಫ್ ಸೌಂಡ್ ಈಸ್ ಆಲ್ಸೋ ನಾಟ್ ಗುಡ್. ಸೊ ಹೀಗೆ ಪಲ್ಯೂಟೆಡ್ ಅಂತಂದರೆ ಮಲಿನಗೊಂಡಿರುವಂತಹದ್ದು. ಸೊ ನೀರು ಅಂತ ಹೇಳಿದಾಗ ನೀರು, ಗಾಳಿ ಇವುಗಳು ಕೂಡ ಆಗಾಗ ದುರ್ಬಲಗೊಳ್ಳುತ್ತಾ ಬರುತ್ತೆ. ಅನೇಕ ರೀತಿಯ ಬೇರೆ ಬೇರೆ ಇಂಪ್ಯೂರಿಟೀಸ್ಗಳ ಜೊತೆ ಅದು ಮಿಕ್ಸ್ ಆಗುತ್ತೆ. ಬಟ್ ವೆನ್ ವಿ ಟಾಕ್ ಅಬೌಟ್ ಸ್ಪೇಸ್, ಆಕಾಶ ಅಂತ ಹೇಳಿದಾಗ ಆಕಾಶ ಈಸ್ ನಾಟ್ ಪಲ್ಯೂಟೆಡ್. ಸ್ಪೇಸ್ ಅಂತ ಹೇಳ್ತೀವಿ ಆಕಾಶ ಅಂತಂದ್ರೆ, ಇಟ್ ಕ್ಯಾನ್ ನೆವರ್ ಬಿ ಪಲ್ಯೂಟೆಡ್. ಆಕಾಶ ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ ಶುದ್ಧಂ. This space or Akasha has got the capacity or the strength to accommodate for everything, for so many things it accommodates. So Akasha is the container, it is not contained. Since it is not contained, it is always pure. So Akasha anta ಹೇಳಿದಾಗ it is ಶುದ್ಧಂ. ಅದರಿಂದ ಸ್ಪೇಸ್ ಅಂತ ಹೇಳಿದಾಗ ನಾವು ಪರಮಾತ್ಮನನ್ನ ಅನಂತ ಅಂತ ಕೂಡ ಕರಿತೀವಿ. ಸೊ ದಿಸ್ ಅನಂತ ಕೆನಾಟ್ ಬಿ ಸಬ್ಜೆಕ್ಟೆಡ್ ಟು ಪೊಲ್ಯೂಷನ್. ಸೊ ದಿಸ್ ಪರಮಾತ್ಮ ಇನ್ ಹಿಸ್ ಅಬ್ಸಲ್ಯೂಟ್ ರಿಯಾಲಿಟಿ ಹೂ ಅಪಿಯರ್ಸ್ ಆಸ್ ದಿಸ್ ಸ್ಪೇಸ್, he can never be polluted. So this is Shuddhaya. And this Paramatma is Nityaya. He is Nityavastu. This Nityavastu anta ಹೇಳಿದಾಗ this Paramatma is timeless and spaceless. ಈ ಪರಮಾತ್ಮನನ್ನ ಕಾಲಾತೀತ, ದೇಶಾತೀತ ಈ ರೀತಿ ಹೇಳ್ತೀವಿ. ಸೊ ಸದೈಕ ರೂಪಾಯ, ಸದೈಕ ರೂಪಾಯ, ಹಿ ಈಸ್ ಆಲ್ವೇಸ್ ದಿ ಸೇಮ್ ಅಂತಂದ್ರೆ ಅವನ ನೇಚರ್, ಸ್ವಭಾವ ಅಂತ ನಾವೇನು ಹೇಳ್ತೀವಿ ಅಲ್ಲಿ ದೇರ್ ಕೆನಾಟ್ ಬಿ ಎನಿ ಚೇಂಜಸ್. His nature does not change. ಕೆಲ ಸಂದರ್ಭಗಳಲ್ಲಿ ನಾವು ದ ಇಂಟ್ರಿನ್ಸಿಕ್ ನೇಚರ್ ಅಂತ ಹೇಳ್ತೀವಿ. ಅಂತಂದ್ರೆ ಅದರ ಜೊತೆನಲ್ಲೇ ಬೆರೆತಿರುವಂತಹ ಕೆಲವು ಗುಣ ವಿಶೇಷಗಳು. ಉದಾಹರಣೆಗೆ ಹೀಟ್ ಈಸ್ ದಿ ನೇಚರ್ ಆಫ್ ದಿ ಫೈರ್. ದ ಹೀಟ್ ಆಫ್ ದಿ ಫೈರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಬೆಂಕಿ ಮತ್ತು ಶಾಖ ಅನ್ನುವಂತಹದ್ದು ಇಟ್ ಕೆನಾಟ್ ಬಿ ಸಪರೇಟೆಡ್. ಅಲ್ಲಿ ಬೆಂಕಿ ಇದೆ ಅಂತ ಹೇಳಿದ್ರೆ ಅದರ ಜೊತೆಯಲ್ಲಿ ಶಾಖ ಅದು ಇದ್ದೇ ಇರುತ್ತೆ. ಸೊ ನನಗೆ ಕೇವಲ ಬೆಂಕಿ ಬೇಕು, ಶಾಖ ಬೇಡ ಅಂತಂದ್ರೆ ದಟ್ ಕೆನಾಟ್ ಬಿ ಸಪರೇಟೆಡ್. ದಿಸ್ ಶಾಖ ಆರ್ ದಿ ಹೀಟ್ ಅನ್ನುವಂತಹದ್ದು is the very nature of the fire that cannot be separated. So Shaka is its very nature of the fire. ಹೇಗೆ ಅಂತಂದರೆ ಒಂದು ಬೆಂಕಿ ಉರಿತಾ ಇರುವಂತಹ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ನೀರನ್ನ ಇಟ್ಟಿರ್ತೀವಿ. ಸೊ ಸ್ಟವ್ ಬಿಕಾಸ್ ಆಫ್ ದಿ ಅಗ್ನಿ ಅದು ಉರಿತಾ ಇದೆ. ಅಗ್ನಿ ಅಲ್ಲಿ ಬೆಂಕಿ ಉರಿತಾ ಇರೋದ್ರಿಂದ ಅದರ ಶಾಖ ಸ್ಟವ್ಗೆ ತಟ್ಟಿದೆ. ನೌ ದ ಸ್ಟವ್ ಈಸ್ ವೆರಿ ಹಾಟ್ ಬಿಕಾಸ್ ಆ ಸ್ಟವ್ ತನ್ನ ಹೀಟನ್ನು ಪಾತ್ರೆಗೆ ಕೊಟ್ಟಿದೆ. ಪಾತ್ರೆ ಆ ಹೀಟನ್ನು ಉಪಯೋಗಿಸಿಕೊಂಡು ನೀರಿಗೆ ಕೊಟ್ಟಿದೆ. ನೌ ದ ವಾಟರ್ ಈಸ್ ಬಾಯ್ಲಿಂಗ್. ಸೊ ಇಲ್ಲಿ ನೀರು ಬಿಸಿ ಆಗ್ತಾ ಇದೆಯಲ್ಲ,
ಆ ಶಾಖ, ನೀರಿನಲ್ಲಿರುವಂತಹ ಶಾಖ ಈಸ್ ನಾಟ್ ದಿ ನೇಚರ್ ಆಫ್ ದಿ ನೀರು. ಅದೇ ರೀತಿ ಪಾತ್ರೆ ಬಿಸಿಯಾದ ಕಾರಣದಿಂದ ನೀರು ಬಿಸಿಯಾಯಿತು. ದ ಹೀಟ್ ದಟ್ ಈಸ್ ದೇರ್ ಇನ್ ದಿ ಪಾತ್ರೆ ಈಸ್ ನಾಟ್ ದಿ ನೇಚರ್ ಆಫ್ ದಿ ಪಾತ್ರೆ. ಅದೇ ರೀತಿ ಸ್ಟವ್ ಅಂತ ನಾವೇನು ಹೇಳ್ತೀವಿ, ಸ್ಟವ್ನ ಸ್ವಭಾವ ಈಸ್ ನಾಟ್ ದಿ ಹೀಟ್. ಬೆಂಕಿಯ ಕಾರಣದಿಂದ ಇವೆಲ್ಲವುಗಳು ಕೂಡ ಆ ಹೀಟನ್ನು ಪಡ್ಕೊಂಡಿವೆ. ಒಂದು ವೇಳೆ ಕುದಿತಾ ಇರುವಂತಹ ನೀರಿನ ಪಾತ್ರೆಯನ್ನು ನಾವು ಅದರ ಸ್ಥಳವನ್ನು ಬದಲಾಯಿಸಿ ಆ ಸ್ಟವ್ ಮೇಲೆ ಇದ್ದಂತಹ ಪಾತ್ರೆಯನ್ನು ಪಕ್ಕದಲ್ಲಿ ಇಟ್ಟರೆ ಕೆಲವೇ ಸಮಯದ ನಂತರದಲ್ಲಿ ಪಾತ್ರೆಯಲ್ಲಿ ನಾವು ಆ ಒಂದು ಬಿಸಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಪಾತ್ರೆಯಲ್ಲಿದ್ದಂತಹ ನೀರು ಕೂಡ ತನ್ನ ಶಾಖವನ್ನು ಕಳ್ಕೊಂಡಿರುತ್ತೆ, ಯಥಾಸ್ಥಾನಕ್ಕೆ ಬಂದಿರುತ್ತೆ. ಸೊ ಇಟ್ ಈಸ್ ನಾಟ್, ಅಲ್ಲಿ ಹೀಟ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ದೇರ್. ಸ್ವತಃ ನೀರಿಗೆ ಬಿಸಿಯಾಗುವಂತಹ ಸ್ವಭಾವ ಇಲ್ಲ, ಬಟ್ ಆದರೂ ಕೂಡ ನೀರು ಬಿಸಿಯಾಗಿತ್ತು. ಸೊ there was heat in the water. This nature is called the incidental nature. It is not because, it is only because of the association with the fire. ಬೆಂಕಿ ಅಥವಾ ಅಗ್ನಿಯ ಸಂಪರ್ಕಕ್ಕೆ ಅದು ಬಂದ ಕಾರಣದಿಂದ ಅಲ್ಲಿ ನೀರು ಬಿಸಿಯಾಗಿತ್ತು. ಆ ಸಂಪರ್ಕದ ಕಾರಣದಿಂದ ಸ್ಟವ್ ಬಿಸಿಯಾಯಿತು. ಸ್ಟವ್ ಬಿಸಿಯಾದ ಕಾರಣದಿಂದ ಅದರ ಸಂಪರ್ಕದಲ್ಲಿ ಪಾತ್ರೆ ಇದ್ದಿದ್ದರಿಂದ ಪಾತ್ರೆ ಬಿಸಿಯಾಯಿತು. ಪಾತ್ರೆಯಲ್ಲಿ ನೀರಿತ್ತು. ಸೊ ನೀರು ಪಾತ್ರೆಯ ಸಂಪರ್ಕಕ್ಕೆ ಬಂದ ಕಾರಣದಿಂದ ನೀರು ಕೂಡ ಬಿಸಿಯಾಯಿತು. ಸೊ ಆಲ್ ದೀಸ್, ಇವೆಲ್ಲವುಗಳು ಕೂಡ ದೇ ಅಕ್ವೈರ್ಡ್ ದಿ ನೇಚರ್ ಆಫ್ ದಿ ಫೈರ್ ಕಾಲ್ಡ್ ಹೀಟ್. ಬಟ್ ವಿತ್ ರೆಫರೆನ್ಸ್ ಟು ದ ಫೈರ್ it did not acquire the heat. ಶಾಖ ಅನ್ನುವಂತಹದ್ದು ಬೆಂಕಿಯ ಸಹಜ ಸ್ವಭಾವ. ದ ನೇಚರ್ ಆಫ್ ದ ಫೈರ್ ಅಂತಂದರೆ ಇಟ್ ಈಸ್ ಹೀಟ್. ಸೊ ಇನ್ ದ ಸೇಮ್ ವೇ ಪರಮಾತ್ಮ, ದಿ ಈಶ್ವರ ಅಂತ ಹೇಳಿದಾಗ, ಇನ್ ಹಿಸ್ ಅಬ್ಸಲ್ಯೂಟ್ ರಿಯಾಲಿಟಿ, ಆಲ್ದೋ ಹಿ ಅಪಿಯರ್ಸ್ ಆಸ್ ಜಗತ್, he does not undergo any changes. ಸೊ ಯಾವುದೇ ರೀತಿಯ ಮಾಡಿಫಿಕೇಶನ್ಸ್ಗಳನ್ನು ಕೂಡ ನಾವಲ್ಲಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. he did not lose his nature to become the universe. So this is called the vivarta karanam. And this Ishvara, this Paramatma is Vishnave. ಇಲ್ಲಿ ವಿಷ್ಣುವೇ ಅಂತಂದರೆ ದ ವೆರಿ ಮೀನಿಂಗ್ ಆಫ್ ವಿಷ್ಣುವೇ ಈಸ್ ಹಿ ಈಸ್ ಆಲ್ ಪರ್ವೇಡಿಂಗ್. ದ ಮೀನಿಂಗ್ ಆಫ್ ವಿಷ್ಣು ಈಸ್ ಟು ಪರ್ವೇಡ್ ಎವ್ರಿಥಿಂಗ್. ವ್ಯಾಪಯತಿ ಸರ್ವಂ ವೇವೇಷ್ಟಿ ಇತಿ ವಿಷ್ಣು. ವಿಷ್ಣುವೇ ಸರ್ವಜಿಷ್ಣವೇ. ಸರ್ವಜಿಷ್ಣವೇ ಅಂತಂದರೆ the one who is always victorious. ಅವನನ್ನು ಬಿಟ್ಟರೆ ಈ ರೀತಿ ವಿಕ್ಟೋರಿಯಸ್ ಅನ್ನೋಂಥವರು ಬೇರೆ ಯಾರೂ ಇಲ್ಲ. nobody can win over him. that is called sarvajishnave. this Vishnave is sarvajishnave. he is the supreme being. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ, ಇಲ್ಲಿ ಯಸ್ಯ ಅಂತ ಹೇಳ್ತಾ ಇರುವಂತಹದ್ದು ಪರಮಾತ್ಮನನ್ನು ಕುರಿತು. ಸೊ ಯಸ್ಯ ಮೀನ್ಸ್ ಹೂಮ್, ಯಾರ ಸ್ಮರಣೆಯಿಂದ ಮಾತ್ರ. ಇಲ್ಲಿ ಮಾತ್ರೇಣ ಅಂತಂದರೆ ಕೇವಲ, ಓನ್ಲಿ ಬಿಕಾಸ್ ಆಫ್ ಇಸ್ ಸ್ಮರಣೆ.
ಸೊ ಕೇವಲ ಹಿಸ್ ಸ್ಮರಣ ಈಸ್ ಸಫಿಷಿಯಂಟ್ ಫಾರ್ ವಾಟ್? ಜಸ್ಟ್ ಬೈ ರಿಮೆಂಬರಿಂಗ್ whom janma samsara bandhanat vimuchyate, one who is liberated from the bondage of samsara. ಇಲ್ಲಿ ಕೇವಲ ಪರಮಾತ್ಮನ ಸ್ಮರಣೆ ಮಾತ್ರದಿಂದ ಒಬ್ಬ ಮನುಷ್ಯ ಎಲ್ಲವುಗಳಿಂದ ಮುಕ್ತನಾಗ್ತಾನೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಶ್ಲೋಕ. ಯಾವೆಲ್ಲವುಗಳಿಂದ ಅವನು ಮುಕ್ತನಾಗ್ತಾನೆ? ಜನ್ಮ ಸಂಸಾರ ಬಂಧನಾತ್. ಸೊ ದಿಸ್ ಜನ್ಮ ಸಂಸಾರ ಇವೆಲ್ಲ ಇಟ್ಸ್ ಅ ಬಾಂಡೇಜ್. ಸಂಸಾರ ಇಸ್ ಅ ಬಾಂಡೇಜ್. ಇಟ್ ಬೈಂಡ್ಸ್ ಅಸ್. ಸೊ ಇಲ್ಲಿ ಸಂಸಾರ ಅಂತ ಹೇಳಿರುವಂತಹದ್ದು ಇಟ್ ಈಸ್ ನಾಟ್ ಹೆಂಡತಿ, ಮಕ್ಕಳು, ಮನೆ, ತಂದೆ ತಾಯಿ, ಅಣ್ಣ ತಮ್ಮ. ಸೊ ಇಟ್ ಈಸ್ ನಾಟ್ ದಟ್ ಸಂಸಾರ. ಸೊ ಹಿಯರ್ ಸಂಸಾರ ಮೀನ್ಸ್ ಇಟ್ ಈಸ್ ಅಟ್ಯಾಚ್ಮೆಂಟ್ಸ್. ವಾಟ್ ಟೈಪ್ ಆಫ್ ಅಟ್ಯಾಚ್ಮೆಂಟ್ಸ್? ಸೊ samsara means all types of pains and sorrows one undergoes in his life in any form. That is samsara. So samsara ಅಂತ ಹೇಳಿದಾಗ ಪೇನ್ಸ್ ಅಂಡ್ ಸಾರೋಸ್ ಅಂತಾನೆ ಹೇಳೋದ್ರಿಂದ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸಂಸಾರ ಅಂತ ಹೇಳಿದಾಗ ಅಲ್ಲಿ ಸುಖ ಇಲ್ಲ, ಸಂಸಾರದಲ್ಲಿ ಸುಖ ಇಲ್ಲ. ಸೊ ಇಲ್ಲಿ ಸಂಸಾರದಲ್ಲಿ ಸುಖ ಇಲ್ಲ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿ ಅಟ್ಯಾಚ್ ಟು ಸೋ ಮೆನಿ ಥಿಂಗ್ಸ್ ಥಿಂಕಿಂಗ್ ದಟ್ ಇಟ್ ವಿಲ್ ಗಿವ್ ಮಿ ಹ್ಯಾಪಿನೆಸ್. ಸೊ ಯಾವೆಲ್ಲವುಗಳಿಂದ ನಾವು ಆನಂದವನ್ನ ಹೊಂದಬಹುದು ಅಂತ ಹೇಳಿ ಅವುಗಳಿಗಾಗಿ ನಾವು ಅಟ್ಯಾಚ್ ಆಗ್ತೀವಿ. ಕ್ರಮೇಣ ಬಿಕಾಸ್ ಆಫ್ ದೋಸ್ ಅಟ್ಯಾಚ್ಮೆಂಟ್ಸ್ ವಿ ಸಫರ್. ಸೊ ಆಲ್ ದಿ ಸಾರೋ, ಪೇನ್ ವಿಚ್ ಈಸ್ ಗಿವನ್ ಟು ಹಿಮ್ ಇನ್ ಹಿಸ್ ಲೈಫ್, ಅವುಗಳಿಂದ ಅವನು ಮುಕ್ತನಾಗ್ತಾನೆ. ಇಲ್ಲಿ ಶ್ಲೋಕ ಹೇಳ್ತಾ ಇದೆ, ಯು ಜಸ್ಟ್ ರಿಮೆಂಬರ್ ಹಿಮ್. You just remember him, the Lord Ishvara, the Supreme Being. Yasya means, again it is referring to the Supreme Being. So here Yasya is the Supreme Lord. So the Supreme Lord in his absolute form, that is Arupa, formless. Absolute reality of the Ishvara is the Arupa. So there is no form. So just by remembering him, just by remembering this Ishvara in his Arupa form, one who is said to be free from all the pains and sorrows that are attached to him, that is called Janma Samsara Bandhanat Vimuchyate. So he will be liberated from the samsara, from all the pains and sorrows. ಇಲ್ಲಿ ಒಂದು ವಿಚಾರವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಶ್ಲೋಕ ಏನು ಹೇಳ್ತಾ ಇದೆ? ವೆನ್ ಒನ್ ರಿಮೆಂಬರ್ಸ್ ಹಿಮ್ ಯಸ್ಯ ಸ್ಮರಣ ಮಾತ್ರೇಣ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು, ಯಾವಾಗ ಒಬ್ಬ ಮನುಷ್ಯ ಪರಮಾತ್ಮನನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಸಾಧ್ಯ, ಅದು ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗಿರುವಂತಹ ಅಂಶ. ಇಲ್ಲಿ ಭಗವಂತನನ್ನ ನಾನು ನೆನಪು ಮಾಡಿಕೊಳ್ಳುವಂತಹದ್ದು ಯಾವಾಗ? ವೆನ್ ಕ್ಯಾನ್ ಐ ರಿಮೆಂಬರ್ ದಿ ಲಾರ್ಡ್? ನಾನು ಅವನ ಸ್ಮರಣೆಯನ್ನು ಮಾಡಬೇಕು ಅನ್ನುವಂತಹದ್ದು ನನಗೆ ಯಾವಾಗ ಗೊತ್ತಾಗುತ್ತೆ?
ಆ ಸ್ಮರಣೆ ನನಗೆ ಬೇಕು ಅನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಗತ್ತೆ? ಸೊ ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ, ಪರಮಾತ್ಮನ ಸ್ಮರಣೆ ನನಗೆ ಯಾವಾಗ ಬೇಕು ಅನ್ನುವಂತಹದ್ದು ನನಗೆ ಹೇಗೆ ತಿಳಿಯುತ್ತೆ ಅಂತಂದ್ರೆ, ಓನ್ಲಿ ವೆನ್ ಐ ಸ್ಟಡಿ ಮೋರ್ ಅಬೌಟ್ ಹಿಮ್. ನಾನು ಪರಮಾತ್ಮನನ್ನ ಎಷ್ಟೆಷ್ಟು ಹೆಚ್ಚು ಹೆಚ್ಚು ತಿಳ್ಕೋತಾ ಹೋಗ್ತೀನಿ, ಎಷ್ಟು ಹೆಚ್ಚು ಓದಿ ಅರ್ಥ ಮಾಡ್ಕೋತೀನಿ, ಆಗ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ದಟ್ ಐ ಕ್ಯಾನ್ ರಿಮೆಂಬರ್ ಹಿಮ್. ಸೊ ಇಲ್ಲಿ ಪರಮಾತ್ಮನನ್ನ ತಿಳ್ಕೊಳ್ಳೋದು ಅಂತಂದ್ರೆ ಇಟ್ ಈಸ್ ಥ್ರೂ ಅಧ್ಯಯನ. ಅಧ್ಯಯನ ಮೀನ್ಸ್ ಸ್ಟಡಿ ಆಫ್ ದಿ ಸ್ಕ್ರಿಪ್ಚರ್ಸ್. ದಿಸ್ ಅಧ್ಯಯನ ಈಸ್ ಕಾಲ್ಡ್ ಜ್ಞಾನಯೋಗ ಸಾಧನ. Again, this Gnana Yoga Sadhana, it will be in 3 different formats. One is Shravanam. This is the first format. ಪರಮಾತ್ಮನ ತಿಳ್ಕೊಳ್ಳೋದು ಅಂತಂದ್ರೆ ಥ್ರೂ ಶ್ರವಣಂ. ಶ್ರವಣಂ ಅಂತಂದ್ರೆ ಕೇಳಿಸ್ಕೊಳ್ಳುವಂತಹದ್ದು. ಸಾಮಾನ್ಯವಾಗಿ ಒಂದು ಸತ್ಸಂಗ ಅಂತ ಹೇಳಿದಾಗ ಅಲ್ಲಿ ಒಬ್ಬ ಗುರು, ಆಚಾರ್ಯ, ಒಬ್ಬ ಅನುಭವಿ, ಎ ವೈಸ್ ಪರ್ಸನ್, ಅವನು ಹಿ ವಿಲ್ ಬಿ ಗಿವಿಂಗ್ ಎ ಡಿಸ್ಕೋರ್ಸ್. ಪರಮಾತ್ಮನ ಬಗ್ಗೆ, ಆತ್ಮನ ಬಗ್ಗೆ, ಆತ್ಮವಿಚಾರದ ಬಗ್ಗೆ ಅವನು ಮಾತನಾಡ್ತಾ ಇರ್ತಾನೆ. ಅದು ಕಿವಿಗೆ ಬೀಳಬೇಕು. ಆತ್ಮವಿಚಾರ ಕಿವಿಗೆ ಬೀಳಬೇಕು ಅಂತಂದ್ರೆ ಆ ಒಂದು ಸತ್ಸಂಗಕ್ಕೆ ಹೋಗ್ಬೇಕಾಗತ್ತೆ, ಅಲ್ಲಿ ಕೂತ್ಕೋಬೇಕಾಗತ್ತೆ, ಅಲ್ಲಿ ಕುಳಿತುಕೊಂಡು ಗಮನವಿಟ್ಟು ಅದನ್ನು ಕೇಳಿಸ್ಕೊಳ್ಳುವಂತಹದ್ದು. ಸೊ ಅಲ್ಲಿ ಇವನು ಕೇಳಿಸ್ಕೊಳ್ಳುವಂತಹದ್ದು ಒಬ್ಬ ಗುರು ಹೇಳುವಂತಹದ್ದು. ದಟ್ ಮೀನ್ಸ್ ಇಟ್ಸ್ ಅ ಟೀಚಿಂಗ್. ಸೊ ಶ್ರವಣ ಮೀನ್ಸ್ ಇಟ್ ಈಸ್ ಥ್ರೂ ಶ್ರೋತ್ರ ಇಂದ್ರಿಯ. ಸೊ one has to hear this teaching. It is called Guru Mukhena. So you listen to a guru, you listen to the Atma Vichara, and at the same time you have to study. You have to study the scriptures and you have to understand. So this is the first format. The second one is called Mananam. Again, Mananam ಅಂತಂದ್ರೆ after listening to the Atma Vicharas and on studying the scriptures, it is quite natural that one gets so many doubts. ಯಾಕೆಂತಂದ್ರೆ ಆತ್ಮವಿಚಾರ ಅಂತ ಹೇಳಿದಾಗ ಅನ್ಲೆಸ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್ಡ್, ಒನ್ ಕೀಪ್ಸ್ ಆನ್ ಗೆಟಿಂಗ್ ಡೌಟ್ಸ್. ಪ್ರಾರಂಭದಲ್ಲಿ ಗುರುಮುಖೇನ ಶ್ರೋತ್ರ ಇಂದ್ರಿಯದ ಕಾರಣದಿಂದ ಹಿ ವಿಲ್ ಲಿಸನ್ ಟು ದಿ ಆತ್ಮವಿಚಾರಾಸ್, ದೆನ್ ಹಿ ವಿಲ್ ಸ್ಟಡಿ ದಿ ಸ್ಕ್ರಿಪ್ಚರ್ಸ್. ಸೊ ಕೇವಲ ಕೇಳುವುದರಿಂದ ಮತ್ತು ಓದುವುದರಿಂದ ಅವನ ಸಂಶಯಗಳು ನಿವಾರಣೆ ಆಗತ್ತೆ ಅನ್ನುವಂತಹದ್ದಿಲ್ಲ. ಸೊ ಆಗ ಅವನಿಗೆ ಬಂದಂತಹ ಸಂಶಯಗಳನ್ನು ಅವನು ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಮತ್ತೆ ಮತ್ತೆ ಕೇಳುವಂತಹ ಪ್ರಯತ್ನವನ್ನು ಅವನು ಮಾಡಬೇಕು. ಹೇಗೆ ಮತ್ತೆ ಮತ್ತೆ ಕೇಳುವಂತಹದ್ದು? ಮತ್ತೆ ಮತ್ತೆ ಸತ್ಸಂಗಕ್ಕೆ ಹೋಗುವಂತಹದ್ದು, ಮತ್ತೆ ಮತ್ತೆ ಗುರುಮುಖೇನ ವಿಚಾರಗಳನ್ನು ಕೇಳುವಂತಹದ್ದು, ಅಲ್ಲಿ ಗುರುವನ್ನ ಪ್ರಶ್ನೆ ಮಾಡುವಂತಹದ್ದು ಮತ್ತು ಅದನ್ನು ಓದುವಂತಹದ್ದು. ಹೀಗೆ ಈ ರೀತಿ ಮತ್ತೆ ಮತ್ತೆ ಪ್ರಯತ್ನ ಮಾಡುವ ಮೂಲಕ ತನಗೆ ಬಂದಂತಹ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹದ್ದು. ಸೊ ಬಂದಂತಹ ಸಂಶಯಗಳಿಗೆ he seeks clarifications. ಸೊ ಆ ಕ್ಲಾರಿಫಿಕೇಶನ್ಸ್ ಹೇಗೆ ಸಿಗತ್ತೆ ಅಂತಂದರೆ ಮತ್ತೆ ಮತ್ತೆ ಸತ್ಸಂಗವನ್ನು ಅಟೆಂಡ್ ಮಾಡಿ ಶ್ರವಣಂ, ಥ್ರೂ ಶ್ರವಣಂ, ಆ್ಯಂಡ್ ಮತ್ತೆ ಮತ್ತೆ ಶಾಸ್ತ್ರ ಗ್ರಂಥಗಳನ್ನು ಓದುವಂತಹದ್ದು. ಸೊ ದೀಸ್ ಆರ್ ಆಲ್ ದಿ 2 different ways how
ಒನ್ ಕ್ಯಾನ್ ತನಗೆ ಬಂದಂತಹ ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹದ್ದು. ದಟ್ ಈಸ್ ಥ್ರೂ ರಿಪೀಟೆಡ್ ಶ್ರವಣಂ ಆ್ಯಂಡ್ ಮತ್ತೆ ಮತ್ತೆ ಓದುವಂತಹದ್ದು. ಸೊ ಇಲ್ಲಿ ಗುರುವಿನ ಬಳಿ ಹೋಗುವಂತಹದ್ದು ಮತ್ತು ಗುರುವಿನ ಉಪದೇಶವನ್ನ ಹಾಗೂ ಅವನು ಕೊಡುವಂತಹ ಸಲಹೆಗಳನ್ನು ತಗೊಳ್ಳುವಂತಹದ್ದು. ಸೊ ದಿಸ್ ಈಸ್ ದಿ ಸೆಕೆಂಡ್ ಮೆಥಡ್. ಬಟ್ ಈ ಎರಡೂ ಹಂತಗಳಲ್ಲಿ ಅಂತಂದ್ರೆ ಥ್ರೂ ಶ್ರವಣಂ ಅಂಡ್ ಮನನಂ, ಇನ್ ದೀಸ್ ಟೂ ಕೇಸಸ್ ಗುರು ಈಸ್ ರಿಕ್ವೈರ್ಡ್. ಗುರು ವಿಲ್ ಬಿ ದೇರ್ ವಿತ್ ಅಸ್. ಸೊ ಶ್ರವಣಂ ಅಂತ ಹೇಳಿದಾಗ ಒಬ್ಬ ಗುರು ಸಿಕ್ಕಿರ್ತಾನೆ. ಮನನಂ ಅಂತ ಹೇಳಿದಾಗ ಶಾಸ್ತ್ರ ಗ್ರಂಥಗಳನ್ನು ಓದಿದ ನಂತರ ಮತ್ತೆ ಕ್ಲಾರಿಫಿಕೇಶನ್ಸ್ಗಳು ಬೇಕು ಅಂತಂದಾಗ ಗುರುವಿನ ಬಳಿ ಹೋಗುವಂತಹದ್ದು. ಸೊ ಇನ್ ದೀಸ್ ಟೂ ಸ್ಟೇಜಸ್ ದಿ ಪ್ರೆಸೆನ್ಸ್ ಆಫ್ ದಿ ಗುರು ಈಸ್ ರಿಕ್ವೈರ್ಡ್. ಅಂಡ್ ಮೂರನೇ ಹಂತ ಅಂತಂದಾಗ ಇಟ್ ಈಸ್ ಕಾಲ್ಡ್ ದಿ ನಿಧಿಧ್ಯಾಸನಂ. ಇಲ್ಲಿ ನಿಧಿಧ್ಯಾಸನಂ ಅಂತ ಹೇಳಿದಾಗ ಇಲ್ಲಿ ಗುರುವಿನ ಪಾತ್ರ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಗುರು ಏನು ಮಾಡಬೇಕು ಅದನ್ನು ಮಾಡಿ ಆಗಿರುತ್ತೆ. ಸತ್ಸಂಗ ಅಂತ ಹೇಳಿ ಉಪದೇಶವನ್ನು ಕೊಟ್ಟಿರ್ತಾನೆ. ಶಾಸ್ತ್ರ ಗ್ರಂಥಗಳನ್ನು ಓದಿದ ನಂತರ ಮನನ ಅಂತ ಹೇಳಿ ಡೌಟ್ಸ್ಗಳು ಬಂದಾಗ, ಕ್ಲಾರಿಫಿಕೇಶನ್ಸ್ ಅಂತ ಬಂದಾಗ ಆಗಲೂ ಕೂಡ ಗುರು ಅಲ್ಲಿ ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಾನೆ. ಸೊ ಗುರು ಏನೆಲ್ಲವನ್ನ ಮಾಡಬೇಕಾಗಿರುತ್ತೆ ಅವೆಲ್ಲವನ್ನ ಅವನು ಮಾಡಿರ್ತಾನೆ. Now in the Nididhyasanam stage his presence is not required. So his role will not be there in the Nididhyasana. ಇಲ್ಲಿ ಶಿಷ್ಯ ಕೇಳಿಸ್ಕೊಂಡಿರ್ತಾನೆ, ಸಂಶಯಗಳನ್ನು ಪರಿಹಾರ ಮಾಡಿಕೊಂಡಿರ್ತಾನೆ, and he has gained the knowledge. Now he is ready. ಸೊ ಈಗ ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ? ಯಸ್ಯ ಸ್ಮರಣ ಮಾತ್ರೇಣ. ಸೊ ಜಸ್ಟ್ ಬೈ ರಿಮೆಂಬರಿಂಗ್ ದಟ್ ಸುಪ್ರೀಂ ಬೀಯಿಂಗ್ ಆರ್ ದಟ್ ಸುಪ್ರೀಂ ರಿಯಾಲಿಟಿ, ದಿ ಅಬ್ಸಲ್ಯೂಟ್ ರಿಯಾಲಿಟಿ, ಯು ಆರ್ ಲಿಬರೇಟೆಡ್ ಬೈ ಆಲ್ ದಿ ಸಾರೋಸ್ ಆಫ್ ಯುವರ್ ಲೈಫ್. ಸೊ ದಿಸ್ ಈಸ್ ದಿ ಶಾಸ್ತ್ರ ಈಸ್ ಟೆಲಿಂಗ್. ಯಸ್ಯ ಸ್ಮರಣ ಮಾತ್ರೇಣ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಏನೋ ಕಷ್ಟ ಬಂದಿದೆ ಅಂತ ಹೇಳಿ ರಾಮ, ಕೃಷ್ಣ, ಪರಮಾತ್ಮ, ಶಿವ, ವಿಷ್ಣು ಅಂತ ಹೇಳಿ ಭಗವಂತನನ್ನು ಜ್ಞಾಪಿಸ್ಕೊಳ್ಳೋದ್ರಿಂದ ನಿನಗೆ ನಿನ್ನ ದುಃಖಗಳು ನಿವಾರಣೆ ಆಗತ್ತೆ. ದಟ್ ಈಸ್ ನಾಟ್ ದಿ ಮೀನಿಂಗ್. ಸೊ ಸ್ಮರಣ ಮಾತ್ರೇನ ಅಂತ ಹೇಳಿದಾಗ ಯು ಶುಡ್ ಹ್ಯಾವ್ ದಿ ಈಶ್ವರ ಜ್ಞಾನ. ಸೊ ಟು ಗೈನ್ ದಿಸ್ ನಾಲೆಡ್ಜ್ one has to go through Shravana, Manana and Nididhyasana. Then he is fit. Then only it is possible for him to remember that Supreme Lord. ಸೊ ಭಗವಂತನನ್ನು ನಾನು ಸ್ಮರಣೆ ಮಾಡ್ತೀನಿ ಅಂತಂದರೆ ಅದಕ್ಕೆ ಮುಂಚಿತವಾಗಿ ನನ್ನಲ್ಲಿ ಭಗವಂತನ ಬಗ್ಗೆ ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲ ಕೂಡ ಆಗಿರಬೇಕು. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಫಾರ್ ಮೀ to remember that supreme reality. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಆ ರೀತಿ ಅಲ್ಲ. ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ಸ್ಮರಣ ಅಂತಂದ್ರೆ ಭಗವಂತನ ಬಗ್ಗೆ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ, ಅವನ ಗುಣ ಸ್ವಭಾವಗಳನ್ನು ತಿಳ್ಕೊಂಡಿದ್ದೀನಿ, ಅದನ್ನು ನಾನು ರೀಕಾಲ್ ಮಾಡುವಂತಹದ್ದು. ಬಿಕಾಸ್ ನೌ ಐ ಆಮ್ ಫೇಸಿಂಗ್ ಸರ್ಟನ್ ಪ್ರಾಬ್ಲಮ್ಸ್. Now Shastra gives me, this knowledge gives me Ishvara Gnana, it gives me the relief. ಸೊ ಶಾಸ್ತ್ರ ಹೇಳಿರೋ ಪ್ರಕಾರ ಇದೆಲ್ಲ ಯಥಾರ್ಥವಾಗಿ ತಿಳ್ಕೋಬೇಕು ಅಂತಂದರೆ ಐ ಹ್ಯಾವ್ ಟು ಸ್ಟಡಿ ದಿ ಸ್ಕ್ರಿಪ್ಚರ್ಸ್ ಅಗೇನ್ ಅಂಡ್ ಅಗೇನ್. ಆಫ್ಟರ್ ಎ ಥರೋ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಶಾಸ್ತ್ರ, ಅಬೌಟ್ ದಿ ಆತ್ಮ ವಿಚಾರ, ಅಬೌಟ್ ದಿಸ್ reality, then one is convinced, then it is to be practiced in his life, and this is called Nididhyasana.
ಇಲ್ಲಿ ಮತ್ತೆ ಪರಮಾತ್ಮ ಮತ್ತು ಆತ್ಮವಿಚಾರ ಅಂತ ಹೇಳಿದಾಗ ದಿ ಅಬ್ಸಲ್ಯೂಟ್ ರಿಯಾಲಿಟಿ ಅನ್ನುವಂತಹ ಒಂದು ವಿಚಾರ ಬಂದಾಗ we have to understand what is this actually, what is this absolute reality, the truth of Ishvara. ಇದು ಕೇವಲ ನಾನು ಸ್ಮರಣೆ ಮಾಡ್ತೀನಿ ಅಂತಂದರೆ ಇದು ನನ್ನ ಜನ್ಮ ಜನ್ಮಾಂತರದ ಎಲ್ಲ ರೀತಿಯ ಪಾಪಕರ್ಮಗಳನ್ನು, ದುಃಖವನ್ನು, ಸಂಕಟವನ್ನು, ನೋವುಗಳನ್ನು ಇದು ನಾಶಪಡಿಸತ್ತೆ ಅಂತಂದರೆ ಅಂತಹ ಯಾವ ಸತ್ಯವನ್ನು ನಾನು ಇಲ್ಲಿವರೆಗೆ ತಿಳ್ಕೊಂಡಿದ್ದೀನಿ? ಕೇವಲ ತಿಳ್ಕೊಂಡಿರುವಂತಹ ಅವುಗಳ ಸ್ಮರಣೆಯನ್ನು ಮಾಡಿದ್ರೆ ಸಾಕು ಅಂತ ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ, ಶ್ಲೋಕ ಹೇಳ್ತಾ ಇದೆ. ಯಸ್ಯ ಸ್ಮರಣ ಮಾತ್ರೇಣ. ಸೊ ದಟ್ ಮಸ್ಟ್ ಬಿ ದಿ ಗ್ರೇಟೆಸ್ಟ್ ಟ್ರೂತ್. ಸೊ ಇಟ್ ಮಸ್ಟ್ ಬಿ ಎ ಗ್ರೇಟೆಸ್ಟ್ ಟ್ರೂತ್ which will clear all my pains and sorrows antandre this reality I need to know more about it. ಹಾಗಾದರೆ ನಿಜವಾಗ್ಲೂ ಈಶ್ವರ ಜ್ಞಾನ ಅಂತಂದ್ರೆ ಏನು? ವಾಟ್ ಈಸ್ ದಿಸ್ ಈಶ್ವರ ಜ್ಞಾನ? ಈ ಈಶ್ವರ ಜ್ಞಾನ ಅನ್ನೋದಕ್ಕೆ ಇಷ್ಟೊಂದು ಶಕ್ತಿ ಇದೆ ಅನ್ನೋದಾದರೆ it will remove all my sorrows and painful ಅಂತಂದ್ರೆ it gives me sorrowless and painless ಜೀವನ. how is it possible? ಸೊ ನಾನು ಮತ್ತಷ್ಟು ವಿಚಾರ ಮಾಡಬೇಕಾಗತ್ತೆ, ಮತ್ತಷ್ಟು ಇದನ್ನು ನಾನು ತಿಳ್ಕೋಬೇಕಾಗತ್ತೆ. ಐ ವಾಂಟ್ ಟು ನೋ ಅಬೌಟ್ ದಿಸ್ ಟ್ರೂತ್. ಸೊ ಇಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಬರಬಹುದು. In fact, right now we are studying one of the ಧ್ಯಾನ ಶ್ಲೋಕ. ಒಂದು ಧ್ಯಾನ ಶ್ಲೋಕದಲ್ಲೇ ಇಷ್ಟೊಂದು ವಿಚಾರ ಇದೆ ಅನ್ನೋದಾದರೆ ಇನ್ನು ದಿಸ್ ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ ಇಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಒಂದು ಜ್ಞಾನ ಸಿಗಬಹುದು, ಇನ್ನೆಷ್ಟು ವೇದಾಂತದ ವಿಚಾರ ಇಲ್ಲಿ ಇರಬಹುದು. ಸೊ ಇಂತಹ ಒಂದು ಸಂಶಯ ನಮ್ಮಲ್ಲಿ ಬರಬಹುದು. ದಿಸ್ ಡೌಟ್ ಮೇ ಅರೈಸ್ ಇನ್ ಅವರ್ ಮೈಂಡ್. ಸೊ ವಿ ನೀಡ್ ಕ್ಲಾರಿಫಿಕೇಶನ್. ಅದರಿಂದ ಬಿಫೋರ್ ವಿ ಪ್ರೊಸೀಡ್ ಫರ್ದರ್, ಇಟ್ ಈಸ್ ಟೈಮ್ ಟು ನೋ ಒನ್ ಆಫ್ ದಿ ಧ್ಯಾನ ಶ್ಲೋಕಾಸ್. ಇನ್ಫ್ಯಾಕ್ಟ್ ಭಗವಾನ್ ಆದಿಶಂಕರಾಚಾರ್ಯ ಈ ಒಂದು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆಯುವ ಮುಂಚೆ ಅವರು ಕೂಡ ಈ ಸಂದರ್ಭದಲ್ಲಿ ಹಿ ಹ್ಯಾಸ್ ಇಂಟ್ರಡ್ಯೂಸ್ಡ್ ಪ್ರೇಯರ್ ವರ್ಸಸ್, ಧ್ಯಾನ ಶ್ಲೋಕಗಳನ್ನು ಅವರು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಒಂದು ಧ್ಯಾನ ಶ್ಲೋಕ ಈ ರೀತಿ ಹೇಳುತ್ತೆ: ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೆ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೆ. ಸೊ ಈ ಒಂದು ಧ್ಯಾನ ಶ್ಲೋಕ ಇಟ್ಸ್ ಎ ಪ್ರೇಯರ್ ಟು ಆಲ್ ದಿ ದೇವತಾಸ್. ದೇವತಾ ನಮಸ್ಕಾರ ಅಂತ ಹೇಳ್ತಾರೆ. ಸೊ ದಿ ದೇವತಾ ಆಫ್ ದಿಸ್ ಟೆಕ್ಸ್ಟ್ ಇಸ್ Shri Krishna. Shri Krishna is the Devata here for Vishnu Sahasranamam. This Vishnu Sahasranamam is given by Pitamaha Bhishma to Yudhishthira. ಯುಧಿಷ್ಠಿರ ಭೀಷ್ಮರನ್ನ ಕುರಿತು ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಯುಧಿಷ್ಠಿರನ ಪ್ರಶ್ನೆಗಳಿಗೆ ಕೆಲವು ಉತ್ತರಗಳನ್ನು ಹಾಗೆ ಇಲ್ಲಿ ಭೀಷ್ಮ ಹೀಗೆ ಬಿಟ್ಟು ಯುಧಿಷ್ಠಿರ ಇನ್ ಪ್ರೆಸೆನ್ಸ್ ಆಫ್ ಲಾರ್ಡ್ ಶ್ರೀ ಕೃಷ್ಣ. ಸೊ ದಿ ಫಸ್ಟ್ ಶ್ಲೋಕ ಆಫ್ ಆಚಾರ್ಯ ಶಂಕರ ಈಸ್ ಶ್ರೀ ಕೃಷ್ಣ ನಮಸ್ಕಾರ. ಕೃಷ್ಣಾಯ ನಮಃ.
ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೆ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೆ. ಸೊ ಕೃಷ್ಣಾಯ ನಮಃ. ಐ ಆಫರ್ ಮೈ ನಮಸ್ಕಾರಾಸ್ ಟು ಶ್ರೀ ಭಗವಾನ್ ಕೃಷ್ಣ. ಸೊ ನಾನು ನಮಸ್ಕರಿಸ್ತಾ ಇರುವಂತಹ ಈ ಶ್ರೀಕೃಷ್ಣ. ಸೊ ವಾಟ್ ಕೈಂಡ್ ಆಫ್ ಕೃಷ್ಣ ಹಿ ಈಸ್? Is he Ekarupa Krishna or is he Vishwarupa Krishna or is he Arupa Krishna? ಯಾವ ರೀತಿಯ ಕೃಷ್ಣ? ವಾಟ್ ಕೈಂಡ್ ಆಫ್ ಕೃಷ್ಣ ಹಿ ಈಸ್ ರೆಫರಿಂಗ್ ಇಲ್ಲಿ? ಸೊ ಅದನ್ನ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಹಿ ಈಸ್ Satchidananda Rupaya. This Krishna is called Satchidananda Rupa. This Krishna he is the Sat, and he is the Chit, and he is the Ananda. Ananda Rupa. This Krishna is Ananda Rupa. So he refers to Krishna as Satchidananda Rupaya. So ಇದರ ಅರ್ಥ he is seen as the absolute reality. ಸೊ ಇಲ್ಲಿ ರೂಪ ಅಂತಂದ್ರೆ ಇಟ್ ಈಸ್ ದಿ ನೇಚರ್. ಹಿಯರ್ ದಿ ನೇಚರ್ ಆಫ್ ಶ್ರೀ ಕೃಷ್ಣ ಈಸ್ ಸತ್, ಚಿತ್ ಅಂಡ್ ಆನಂದ. ಸತ್ means existence. Chit means consciousness. So Ananda means it is pure Ananda. So ಇದನ್ನ ಬೇರೆ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಆನಂದ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಅದನ್ನು ಶಬ್ದಗಳಲ್ಲಿ ಬೇರೊಂದು ಪದದಲ್ಲಿ ಹೇಳ್ತೀನಿ ಅಂತಂದಾಗ ಇಟ್ ವಿಲ್ ನಾಟ್ give the justice. So Ananda means it is pure Ananda. So ಈ ಆನಂದ ಅಂತ ಹೇಗೆ ಅಂತಂದರೆ we are used to experience the happiness through the worldly objects. ನಾವು ಅನೇಕ ಪ್ರಾಪಂಚಿಕ ವಸ್ತುಗಳು ಅಂತ ಹೇಳ್ತೀವಿ, ಆಬ್ಜೆಕ್ಟ್ಸ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಸೊ ವಿ ಆಲ್ವೇಸ್ ಬಿಲೀವ್ ಈ ಸಂತೋಷ ಅಥವಾ ಆನಂದ ಅಥವಾ ನೆಮ್ಮದಿ ಎನ್ನುವಂತಹದ್ದು ಇಟ್ ಈಸ್ ದೇರ್ ಇನ್ ದಿ ಆಬ್ಜೆಕ್ಟ್ಸ್. ಯಾವುದೋ ಒಂದು ವಸ್ತುವನ್ನು ನೋಡ್ತೀವಿ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ. ಆ ವಸ್ತುವನ್ನು ನೋಡಿದ ನಂತರದಲ್ಲಿ ನಮಗೆ ಏನೋ ಒಂದು ರೀತಿಯ ನೆಮ್ಮದಿ ಅಥವಾ ಆನಂದ ಅನ್ನುವಂತಹದ್ದು ಸಿಗತ್ತೆ. ನಾವೇನನ್ಕೋತೀವಿ? ಈ ಆನಂದ ಮತ್ತು ನೆಮ್ಮದಿ ಎನ್ನುವಂತಹದ್ದು ಆ ವಸ್ತುವಿನಲ್ಲಿದೆ. ಆ ವಸ್ತುವನ್ನು ನೋಡಿದಾಗ ನನಗೆ ಆನಂದ ಸಿಕ್ತು ಅಂತ ಅನ್ನಿಸ್ತಾ ಇದೆ. ದಿಸ್ ಈಸ್ ಅವರ್ ಸಹಜವಾದ ಎಕ್ಸ್ಪೀರಿಯನ್ಸ್. ಫಾರ್ ಎಕ್ಸಾಂಪಲ್, ಈಗ ರೈಟ್ ನೌ ನನ್ನ ಬಳಿ ಒಂದು 2 ವೀಲರ್, ಒಂದು ಸ್ಕೂಟರ್ ಇದೆ. ಸೊ ನಾನು ಎಲ್ಲಾರು ಹೊರಗಡೆ ಹೋಗಬೇಕು, ಮಾರ್ಕೆಟ್ಗೆ ಹೋಗಬೇಕು, ಇನ್ನೆಲ್ಲೋ ಹೋಗಬೇಕು ಅಂತಂದಾಗ ಐ ಯೂಸ್ ದಿಸ್ 2 ವೀಲರ್, ಸ್ಕೂಟರೋ ಬೈಕೋ ಏನೋ ಇದೆ, ಅದನ್ನು ನಾನು ಉಪಯೋಗಿಸ್ತೀನಿ. ಸೊ ದಾರಿಯಲ್ಲಿ ಹೋಗಬೇಕಾದ್ರೆ ನಾನು ಅನೇಕ ವ್ಯಕ್ತಿಗಳು ಕಾರ್ನಲ್ಲಿ ಹೋಗ್ತಾ ಇರೋಂತಹದ್ದನ್ನು ನೋಡ್ತೀನಿ. ಸೊ ಆಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಉಂಟಾಗತ್ತೆ? ಈ 2 ವೀಲರ್ಗಿಂತ ಕಾರು ಹೆಚ್ಚು ಸಂತೋಷವನ್ನು ಕೊಡುತ್ತೆ. ನಾನು ಪ್ರಾರಂಭದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ 2 ವೀಲರ್ನ ನೋಡಿ, 2 ವೀಲರ್ ನನ್ನ ಹತ್ರ ಇದ್ರೆ ನನಗದು ನೆಮ್ಮದಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಈ ಕಾರಣದಿಂದ ನಾನು ಏನು ಮಾಡ್ತೀನಿ? ಐ ವಿಲ್ ಬೈ ಎ ಸ್ಕೂಟರ್ ಫಾರ್ ಮೈ ಸೆಲ್ಫ್. ಪ್ರಾರಂಭದಲ್ಲಿ ಅದು ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇತ್ತು. ಈಗ ಅದೇ ಸ್ಕೂಟರ್ನಲ್ಲಿ ನಾನು ಮಾರ್ಕೆಟ್ಗೋ ಆಫೀಸ್ಗೋ ಹೋಗಬೇಕಾದ್ರೆ
ಅನೇಕ ಬೇರೆ ಬೇರೆ ವ್ಯಕ್ತಿಗಳು ಕಾರ್ನಲ್ಲಿ ಎಲ್ಲೋ ಹೋಗ್ತಾ ಇರ್ತಾರೆ. ಅವರುಗಳನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆ ಏನು ಅಂತಂದ್ರೆ, ಈ ಟೂ ವೀಲರ್ಗಿಂತ ಕಾರು ನಮ್ಮದಾದರೆ ನಮಗೆ ಅದು ಅತಿ ಹೆಚ್ಚು ಸಂತೋಷವನ್ನು ಕೊಡುತ್ತೆ. ಹೀಗೆ ನಾವು ನಮ್ಮ ಸಂತೋಷ ಮತ್ತು ಆನಂದವನ್ನ ಹೊರ ಪ್ರಪಂಚದ ಕೆಲವು ವಸ್ತುಗಳೊಂದಿಗೆ ಅವುಗಳಲ್ಲಿ ಅದು ಇದೆ ಅಂತ ನಾವು ಭಾವಿಸ್ತೀವಿ. ಬಾಡಿಗೆ ಮನೇಲಿ ಇರ್ತೀವಿ, ನಮಗನ್ಸುತ್ತೆ ಒಂದು ಸ್ವಂತವಾಗಿ ಮನೆ ತಗೊಂಡ್ರೆ ಐ ವಿಲ್ ಬಿ ಹ್ಯಾಪಿ, ದೆನ್ ಐ ವಿಲ್ ಬೈ ಎ ಹೌಸ್. ಸಂತೋಷ ಅನ್ನುವಂತಹದ್ದು ಅಲ್ಲಿಗೆ ನಿಲ್ಲಿಲ್ಲ. ಸೊ ಮದುವೆ ಮಾಡಿಕೊಂಡ್ರೆ ಬರುವಂತಹ ಸಂಗಾತಿ ನನಗೆ ಸಿಕ್ಕಿದಾಗ ಐ ವಿಲ್ ಬಿ ಹ್ಯಾಪಿ, ಸೊ ಐ ವಿಲ್ ಗೆಟ್ ಮ್ಯಾರಿಡ್. ಆಮೇಲೆ ಮಕ್ಕಳಲ್ಲಿ ಸಂತೋಷ ಇದೆ ಅಂತ ಹೇಳಿ, ನಮಗೆ ಮಕ್ಕಳ ಬೇಕು ಅಂತ ಹೇಳಿ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಸಂತೋಷವನ್ನು ನಾವು ಎಲ್ಲಿ ಹುಡುಕ್ತೀವಿ? ನಮ್ಮ ಮಕ್ಕಳುಗಳಲ್ಲಿ ಹುಡುಕ್ತೀವಿ. ಸೊ ಹೀಗೆ ನಾವೇನು ಮಾಡ್ತೀವಿ, ಸಂತೋಷ ಮತ್ತು ಆನಂದ ಅನ್ನೋವಂತಹದ್ದು ಅದು ನಮ್ಮಿಂದ ಹೊರಗಡೆ ಎಲ್ಲೋ ಇದೆ. ಹೊರಗಡೆ ಇರೋ ಅನೇಕಗಳಲ್ಲಿ ನಾವು ಸಂತೋಷ ಮತ್ತು ಆನಂದವನ್ನು ಹುಡುಕುವಂತಹದ್ದನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಬರ್ತೀವಿ. ಯಾವುದನ್ನೋ ನೋಡ್ತೀವಿ, ಅಲ್ಲಿ ಆನಂದ ಇದೆ, ಇಲ್ಲಿ ಆನಂದ ಇದೆ. ಸೊ ಆನಂದ ಅನ್ನುವಂತಹದ್ದು ಈ ರೀತಿ ಹೊರ ಜಗತ್ತಿನ ಕೆಲವು ವಸ್ತುಗಳಲ್ಲಿ ಅವು ಇದೆ. ಸೊ ದಿಸ್ ಈಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಕಾರಣದಿಂದ ವಿ ಡಿಪೆಂಡ್ on the outside objects for our happiness. We think the objects in the world are the source for happiness. So there is always a tendency that to understand Ananda, this Ananda is coming from an object. This is how we think. ಬಟ್ ಇಲ್ಲಿ ಆಚಾರ್ಯ ಶಂಕರರು ಪರಮಾತ್ಮ ಶ್ರೀಕೃಷ್ಣನನ್ನ ಆನಂದ ಅಂತ ಕರೆದಿದ್ದಾರೆ. ನಾವು ಆನಂದ ಅಂತ ಹೇಳಿ ಹೊರ ಜಗತ್ತಿನ ಕೆಲವು ವಸ್ತುಗಳನ್ನು ನಾವು ಕರೀತಾ ಇದ್ದೀವಿ. ಆಚಾರ್ಯ ಶಂಕರರು ಪರಮಾತ್ಮ ಶ್ರೀಕೃಷ್ಣನನ್ನ ಆನಂದ ಅಂತ ಕರೆದಿದ್ದಾರೆ. It is the Swarupa of the Paramatma, the Self. Here, the nature of Sri Krishna is Ananda. Ananda is the very nature of the Paramatma. Satchidananda Rupaya. So, ಸಚ್ಚಿದಾನಂದ ರೂಪ ಅಂತಂದ್ರೆ ಸತ್ ಚಿತ್ ಅಂಡ್ ಆನಂದ ರೂಪ ಈಸ್ ಶ್ರೀ ಕೃಷ್ಣ. ಸೊ ವಾಟ್ ಈಸ್ ಸತ್, ವಾಟ್ ಈಸ್ ಚಿತ್? ಉದಾಹರಣೆಗೆ ನಾವು ಒಂದು ಮಡಿಕೆಯನ್ನು ನೋಡ್ತೀವಿ. ಮಡಿಕೆಯನ್ನು ನೋಡಿದ ನಂತರದಲ್ಲಿ ಹೇಳ್ತೀವಿ ದೇರ್ ಈಸ್ ಎ ಪಾಟ್. ಒಂದು ಮಣ್ಣಿನ ಮಡಿಕೆಯನ್ನು ನೋಡ್ಬಿಟ್ಟು ಆ ನಂತರದಲ್ಲಿ ಹೇಳ್ತೀವಿ ಅದೊಂದು ಮಣ್ಣಿನ ಮಡಿಕೆ, ದೇರ್ ಈಸ್ ಎ ಪಾಟ್. ನಾವು ಆ ರೀತಿ ಹೇಳಿದಾಗ ಅದರ ಪೂರ್ಣ ಅರ್ಥ ಏನು? ಅದರ ಪೂರ್ಣ ಅರ್ಥ, ದಿ ಎಕ್ಸಿಸ್ಟೆನ್ಸ್ ಆಫ್ ದ ಪಾಟ್ ಈಸ್ ಸೆಡ್ ಲೈಕ್ ದಟ್. ಒಂದು ಮಣ್ಣಿನ ಮಡಿಕೆಯನ್ನು ನೋಡಿದಾಗ ಆ ಮಣ್ಣಿನ ಮಡಿಕೆ ಇದೆ ಅನ್ನುವುದನ್ನು ನಾವು ಎಕ್ಸ್ಪ್ರೆಸ್ ಯಾವ ರೀತಿ ಮಾಡಿದ್ದೀವಿ ಅಂತಂದರೆ, ಅಲ್ಲೊಂದು ಮಡಿಕೆ ಇದೆ, ದೆರ್ ಈಸ್ ಎ ಪಾಟ್. ಸೊ ಎಕ್ಸಿಸ್ಟೆನ್ಸ್ ನಾರ್ಮಲಿ
we attribute as adjective to a given thing. Part is existent. ಈಗ ಇಲ್ಲಿ ಏನೋ ಒಂದಿದೆ, ಇಲ್ಲಿ ಏನೋ ಒಂದಿದೆ, ಅದಕ್ಕೆ ಒಂದು ಹೆಸರು ಇದೆ. ದೇರ್ ಈಸ್ ಎ ಫಾರ್ಮ್, ದೇರ್ ಈಸ್ ಎ ನೇಮ್. ನಾವೇನ್ ಮಾಡ್ತೀವಿ, ಮೊದಲು ಆ ಹೆಸರು ಹೇಳಿ ನಂತರದಲ್ಲಿ ಅದು ಇದೆ ಅಂತ ಹೇಳ್ತೀವಿ. ಸೊ ದೇರ್ ಈಸ್ ಎ ಫಾರ್ಮ್ ಅಂಡ್ ದೇರ್ ಈಸ್ ಎ ನೇಮ್ ಅಂತ ಹೇಳಿದಾಗ ಅದರ ಹೆಸರನ್ನ ಹೇಳಿ ಅದು ಇದೆ ಅಂತ ಹೇಳಬೇಕಾದ್ರೆ ವಿ ಆಲ್ಮೋಸ್ಟ್ ಅದನ್ನು ಪ್ರಮಾಣೀಕರಿಸ್ತೀವಿ, ಅಂದರೆ ದೃಢಪಡಿಸ್ತೀವಿ. ನಾವು ಅದನ್ನು ಒಂದು ಹೆಸರು ಹೇಳಿಬಿಟ್ಟು ಅಂತಹದ್ದು ವಿಶೇಷವಾಗಿ ಅದು ಅಲ್ಲಿದೆ ಅನ್ನೋದನ್ನು ನಾವು ತಿಳಿಸ್ತೀವಿ. ದಿಸ್ ಈಸ್ ಕಾಲ್ಡ್ ಎಕ್ಸಿಸ್ಟೆನ್ಸ್, ಸತ್. ಸಿಮಿಲರ್ಲಿ ಚಿತ್ ಅಂತ ಹೇಳಿದಾಗ ವೇದಾಂತದಲ್ಲಿ ಚಿತ್ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದಿ ಕಾನ್ಶಿಯಸ್ನೆಸ್. ಬಟ್ ಈ ಕಾನ್ಶಿಯಸ್ನೆಸ್, ಈ ಚಿತ್, ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಂಡಿದೀವಿ? ಈ ಕಾನ್ಶಿಯಸ್ನೆಸ್ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಆ ರೀತಿನಲ್ಲಿ ಅರ್ಥ ಮಾಡ್ಕೋತೀವಿ. ಈಗ ಯಾರೋ ಒಬ್ಬನ್ನ ಕುರಿತು ನಾವೇನು ಹೇಳ್ತೀವಿ ಅಂತಂದ್ರೆ, he loses consciousness, ಆಮೇಲೆ he gains consciousness. So this is our common understanding about consciousness. ಆದರೆ ಸತ್ ಮತ್ತು ಚಿತ್ ಇವುಗಳ ನಿಜವಾದ ಅರ್ಥವನ್ನ ನಮ್ಮ ವೇದಾಂತಗಳು ನಮಗೆ ತಿಳಿಸಿಕೊಟ್ಟಿವೆ. ಉಪನಿಷತ್ಗಳು ಹೇಳುತ್ತವೆ, ಯಾವುದೋ ಕೆಲವುಗಳಿಗೆ ವಿಶೇಷವಾಗಿ ಅವುಗಳ ಗುಣವನ್ನ ತಿಳಿಸುವಂತೆ ಅಲ್ಲ. ಈಗ ದೇರ್ ಈಸ್ ಎ ಪಾರ್ಟ್ ಅಂತ ಹೇಳಿದಾಗ ಆ ರೀತಿ ಅಲ್ಲ. ಇದನ್ನ ಸತ್ ಮತ್ತು ಚಿತ್ತನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು. ದೇ ಆರ್ ದಿ ಎಕ್ಸಿಸ್ಟೆನ್ಸ್ ಅಂಡ್ ಕಾನ್ಶಿಯಸ್ನೆಸ್. ದೇ ಆರ್ ದಿ ವೆರಿ ನೌನ್ ಇಟ್ ಸೆಲ್ಫ್. ಯಾವುದನ್ನೋ ಒಂದನ್ನು ಪ್ರಮಾಣೀಕರಿಸುವಂತಹದ್ದಲ್ಲ. ವೇದಾಂತದಲ್ಲಿ ಸತ್ ಮತ್ತು ಚಿತ್ ಅನ್ನುವಂತಹದ್ದು ಇವುಗಳು ಕೇವಲ ವಿಶೇಷಗಳನ್ನು ಹೊಂದಿರುವಂತಹ ಪದಗಳಲ್ಲ. ದೇ ಆರ್ ದಿ ವೆರಿ ಫಂಡಮೆಂಟಲ್ಸ್. ದೇ ಆರ್ ದಿ ವೆರಿ ಎಸೆನ್ಸ್ ಆಫ್ ದಿ ರಿಯಾಲಿಟಿ ಇಟ್ ಸೆಲ್ಫ್. ಸೊ ಈ ಪ್ರಕಾರ ಸತ್, the existence is not something that is added to an object. ಕೇವಲ ಒಂದು ಗುಣ ವಿಶೇಷತೆಯನ್ನು ಹೊಂದಿರುವಂತಹ ವಸ್ತುವನ್ನು ಕುರಿತು ಹೇಳಿರುವಂತಹದ್ದಲ್ಲ. ಯಾವುದೋ ಒಂದು ವಸ್ತುವಿನ ಬಣ್ಣ, ಗಾತ್ರ ಹಾಗೂ ಅವುಗಳ ಉಪಯೋಗಗಳನ್ನ ಕುರಿತು ಹೇಳುವಂತಹದ್ದಲ್ಲ. ಬಟ್ ಎಕ್ಸಿಸ್ಟೆನ್ಸ್ ಈಸ್ ದ ಅಂಡರ್ಲೈಯಿಂಗ್ ರಿಯಾಲಿಟಿ that allows anything to be. ಸೊ ಅವುಗಳಲ್ಲಿರುವಂತಹ ಮೂಲ ಸಾರವನ್ನ ಕುರಿತು ಹೇಳಿರುವಂತಹದ್ದು. ಸೊ ಅದು ಇದೆ ಎಂಬಂತೆ ಹೇಳುವಾಗ we say or we think of it as the easiness of the things. ಅದು ಇಲ್ಲ ಅಂತಂದ್ರೆ ಬೇರೇನೂ ಇಲ್ಲ ಅನ್ನೋ ಅರ್ಥ. ಸೊ ದಟ್ ಈಸ್ ದಿ ವೆರಿ ಎಸೆನ್ಸ್ ಅಂತ ಹೇಳಿದಾಗ ಅದು ಎಲ್ಲವೂ ಆಗಿರುತ್ತೆ. ದಟ್ ಈಸ್ ಸತ್. ಅದೇ ಪ್ರಕಾರ ಕಾನ್ಶಿಯಸ್ನೆಸ್, ಚಿತ್ ಕೂಡ ಇಟ್ ಈಸ್ ದಿ ವೆರಿ ಫಂಡಮೆಂಟಲ್ ನೇಚರ್ ಆಫ್ ದಿ ರಿಯಾಲಿಟಿ, ಬಿಕಾಸ್ ಆಫ್ ವಿಚ್ ದಟ್ ಇಲ್ಯುಮಿನೇಟ್ಸ್ ಎವ್ರಿಥಿಂಗ್, ಅಲೋಯಿಂಗ್ ಅಸ್ ಟು ನೋ and experience. That is consciousness. So ಆದ್ರಿಂದ ಇಲ್ಲಿ ವೇದಾಂತ ಈ ರೀತಿ ಹೇಳೋದ್ರಿಂದ ಇನ್ ವೇದಾಂತ ದಿ ಸತ್ ಅಂಡ್ ಚಿತ್
are said to be the nouns and they are not objectives describing something else apart from it. For example, the table is brown. The table is brown. ಇಲ್ಲಿ ಟೇಬಲ್ಗೆ ಬ್ರೌನ್ ಅನ್ನುವಂತಹದ್ದು ಅದರ ಕಲರ್ನ ಕುರಿತು ವಿಶೇಷವಾಗಿ ಹೇಳಿರುವಂತಹದ್ದು. ಅದೇ ರೀತಿ that person is happy. So existence is not something that things have. Existence is that allows and things to be. So ಆ ರೀತಿಯಲ್ಲಿ ಕಾನ್ಷಿಯಸ್ನೆಸ್ is also the fundamental reality that enables beings to be aware of experience. ವಿಚಾರ ಸ್ವಲ್ಪ ಸೂಕ್ಷ್ಮ, ಬಟ್ ಈ ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೋಬೇಕು. ವೇದಾಂತದಲ್ಲಿ ಈ ರೀತಿಯ ವಿಚಾರಗಳು ಬಂದಾಗ ಅವುಗಳು ಸಾಧಕನನ್ನು ನಿಧಾನವಾಗಿ ಹಂತ ಹಂತವಾಗಿ ಅವನನ್ನು ಬೆಳೆಸಿ ವಿಚಾರದ ಬಳಿಗೆ ಕರ್ಕೊಂಡು ಹೋಗಿ ಜ್ಞಾನವನ್ನು ಕೊಡುತ್ತೆ. ಈಗ ಇದನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸುಪ್ರೀಂ ಬೀಯಿಂಗ್, ಸುಪ್ರೀಂ ಲಾರ್ಡ್ ಅಂತ ಕರೆದು ಜಗತ್ಪ್ರಭು ಈಶ್ವರ, ಈಶ್ವರ ಇನ್ ಹಿಸ್ ಅಬ್ಸಲ್ಯೂಟ್ ರಿಯಾಲಿಟಿ, he is the very existence principle of this jagat, and who in his absolute reality the very consciousness principle. ಉದಾಹರಣೆಗೆ, if I say I am, ಐ ಆಮ್ ಅಂತ ಹೇಳಿದಾಗ ಐ, ಹಿ ಈಸ್ ದಿ ವೆರಿ ಐ ಇನ್ ಮೀ ಅದನ್ನು ತಿಳಿಸ್ತಾ ಇರುವಂತಹದ್ದು. ನಾನು ಅಂತ ಹೇಳಿದಾಗ ದಟ್ ನಾನು ಈಸ್ ನಾಟ್ ದಿ ಬಾಡಿ ಅಂಡ್ ಮೈಂಡ್. ನಾನು ಮೀನ್ಸ್ ದ ಪ್ಯೂರ್ ಅಹಂ ತತ್ವ, ಪ್ಯೂರ್ ಅಹಂ ತತ್ವ ಆಫ್ ದಿ ಪರಮಾತ್ಮ, ದಟ್ ಹಿ ಈಸ್ ಇನ್ ಮೀ, ದಟ್ ಈಸ್ ನಾನು. So, whenever I say I am, that I am referring that as Nanu. And Nanu is there in everybody. So, ನನ್ನಲ್ಲಿರುವಂತಹ ನಾನು ಎಂಬ ತತ್ವವೇ ಎಲ್ಲರಲ್ಲಿಯೂ ಇದ್ದು ಎಲ್ಲರೂ ಕೂಡ ನಾನು 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 ಅಂತ ಹೇಳ್ತಾ ಇರುವಂತಹದ್ದು. ನಾನು ಹೇಗೆ ನಾನು ನಾನು ಅಂತ ಹೇಳ್ತಾ ಇರ್ತೀನಿ, ನನ್ನಂತೆ ಅನೇಕರುಗಳು ಕೂಡ ನಾನು 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 ಅಂತ ಅವರೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮೆಲ್ಲರಲ್ಲೂ ಇರುವಂತಹ ನಾನೂ ತತ್ವ, ಈಸ್ ದಟ್ ಅಹಂ ತತ್ವ, ಈಸ್ ದಟ್ ಪರಮಾತ್ಮ ತತ್ವ, ದಟ್ ಪ್ಯೂರ್ ಅಹಂ, ದಟ್ ಪ್ಯೂರ್ ನಾನು ಈಸ್ ದಿ Chetanatvam, the very life principle in everybody. That means in every single entity called Jiva. So, ಎಲ್ಲ ಜೀವ ಜಂತುಗಳಲ್ಲಿ he is there as life principle, Chetana Tattva. So, the very consciousness principle, whose nature is conscious principle, and this nature is called the Ananda. So that ನಾನು 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 ಅಂತ ನಮ್ಮಲ್ಲಿ ಸ್ಫುರಿಸ್ತಾ ಇರುವಂತಹದ್ದು ಈಸ್ ದಿಸ್ ಆನಂದ. ಸೊ ನಾನು ಅಂತ ಹೇಳಿದಾಗ ಅದನ್ನ
ಅರ್ಥ ಮಾಡ್ಕೊಳ್ದೆ ಹೋದರೆ ಇಟ್ ಇಸ್ ಕಾಲ್ಡ್ ದಿ ಅಹಂಕಾರ. ವೆನ್ ದಟ್ ನಾನು ಈಸ್ ಅಂಡರ್ಸ್ಟುಡ್ ಪ್ರಾಪರ್ಲಿ, ದಟ್ ಈಸ್ ಈಶ್ವರ ತತ್ವ, ದಟ್ ಈಸ್ ಪರಮಾತ್ಮ, ದಟ್ ಈಸ್ ಆನಂದ. ದಿಸ್ ಆನಂದ ಈಸ್ ಅನಂತ. ದಿಸ್ ಆನಂದ ಈಸ್ ಅನಂತ. ಸೊ ಅನಂತ ಅಂತಂದ್ರೆ ದರ್ ಈಸ್ ನೋ ಎಂಡ್ ಟು ಇಟ್. ಅಂತ್ಯವೇ ಇಲ್ಲದ್ದು ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಅನಂತ. ಫಾರ್ ಎಕ್ಸಾಂಪಲ್, ಬಹಳ ದೊಡ್ಡದು, ಬಹಳ ವಿಸ್ತಾರವಾಗಿದೆ, ವಿಚ್ ಹ್ಯಾಸ್ ನೋ ಎಂಡ್ಸ್. ಅದರ ಮತ್ತೊಂದು ತುದಿ ನನಗೆ ಕಾಣ್ತಾನೇ ಇಲ್ಲ ಅಂತ ಹೇಳ್ತೀವಲ್ಲ. ಸೊ ಯಾವುದು ಅಂತಹ ಅನಂತ ಅಂತಂದ್ರೆ, ದಟ್ ಅನಂತ ಕ್ಯಾನ್ ಬಿ ಓನ್ಲಿ ಆನಂದ. ಆದ್ರಿಂದ ಆನಂದ ಅಂತ ಹೇಳಿದಾಗ ಇಟ್ ಈಸ್ ಅನಂತ. ದಟ್ ಕೃಷ್ಣ ಈಸ್ ಆನಂದ. ಅಂತಹ ಪರಮಾತ್ಮ ಶ್ರೀಕೃಷ್ಣನನ್ನ ಇಲ್ಲಿ ಆಚಾರ್ಯರು ಈ ಶ್ಲೋಕದಲ್ಲಿ ಆನಂದ ಅಂತ ಕರೆದು, ಅಂತಹ ಕೃಷ್ಣನಿಗೆ ನನ್ನ ನಮಸ್ಕಾರ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.